ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ಇಂದಿನ ತರಗತಿಯಲ್ಲಿ ನಾವು ಪರ್ಸೆಂಟೇಜ್ ಅದೇ ಶೇಕಡದ ಮುಂದುವರೆದ ಭಾಗ ಮಾಡ್ತಾ ಇದ್ದೀವಿ. ಕಳೆದ ತರಗತಿ ಯಾರಾದರೂ ನೋಡಿಲ್ಲ ಅಂತಂದ್ರೆ ಆ ತರಗತಿಯನ್ನು ನೋಡಿ. ಜೊತೆಗೆ ಯಾರೆಲ್ಲ 3rd ಇಂದ 4th ಬಂದಿರಾ, ಎಲ್ಲ 4th ಇಂದ 5th ಬಂದಿರಾ, ನಮ್ಮಲ್ಲಿ ಇದುವರೆಗೂ ಅಡ್ಮಿಷನ್ಸ್ ತಗೊಂಡಿಲ್ಲ ಅವರಿಗೆ ನವೋದಯ ಮೊರಾರ್ಜಿ ಸೈನಿಕ ಹೊಸ ಬ್ಯಾಚ್ಗಳನ್ನ ಪ್ರಾರಂಭ ಮಾಡಿದ್ದೀವಿ. ಮಾಹಿತಿಗಾಗಿ ಅಥವಾ ಅಡ್ಮಿಷನ್ಗಾಗಿ 7204636072 ಅಥವಾ 8050730717 ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಮಾಹಿತಿಯನ್ನು ತಿಳ್ಕೋಬಹುದು ಅಥವಾ ಅಡ್ಮಿಷನ್ಸನ್ನು ತಗೋಬಹುದು. ಕಳೆದ ತರಗತಿಯಲ್ಲಿ ಈ ಪ್ರಶ್ನೆಯನ್ನು ಹೋಮ್ವರ್ಕ್ ಕೊಟ್ಟಿದ್ದೆ, ಸಾಕಷ್ಟು ಮಕ್ಕಳು ಅದನ್ನು ಆನ್ಸರ್ ಮಾಡಿದ್ದೀರಾ. ಯಾವ ಥರ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಔಟ್ ಆಫ್ 600 ಸ್ಟೂಡೆಂಟ್ಸ್ 240 ಆರ್ ಗರ್ಲ್ಸ್. ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಬಾಯ್ಸ್? 600 ವಿದ್ಯಾರ್ಥಿಗಳಲ್ಲಿ 240 ಹುಡುಗಿಯರು. ಹಾಗಾದರೆ ಶೇಕಡ ಹುಡುಗರ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 600 ವಿದ್ಯಾರ್ಥಿಗಳಲ್ಲಿ 240 ಹುಡುಗಿಯರು. ಇಲ್ಲಿ ಟೋಟಲ್ 5 ವಿದ್ಯಾರ್ಥಿಗಳಿದ್ದಾರೆ ಅಂತ ಅಂದ್ಕೊಳ್ಳಿ. ಇದರಲ್ಲಿ 3 ಜನ ಹುಡುಗಿಯರು ಅಂತ ಇದ್ರೆ ಹುಡುಗರ ಸಂಖ್ಯೆ ಎಷ್ಟಿರುತ್ತೆ? 2 ಇರ್ತಾರೆ ಸರ್. 5 ಜನ ಟೋಟಲ್ ಅಂತ ಅಂದ್ಕೊಳ್ಳಿ. ಟೋಟಲಲ್ಲಿ ಒಂದಿಬ್ಬರು ಹುಡುಗಿಯರು ಅಂತ ಅಂದ್ಕೊಂಡ್ರೆ ನಾನು ಹುಡುಗರು ಎಷ್ಟಿರ್ತಾರೆ? 3 ಜನ. ಯಾಕಂದರೆ ಟೋಟಲಲ್ಲಿ ಹುಡುಗರ ಸಂಖ್ಯೆ ಮೈನಸ್ ಮಾಡಿದೆ ಹುಡುಗಿಯರು ಸಿಗ್ತಾರೆ, ಅಥವಾ ಹುಡುಗಿಯರ ಸಂಖ್ಯೆ ಮೈನಸ್ ಮಾಡಿದ್ರೆ ಹುಡುಗರು ಎಷ್ಟಿದ್ದಾರೆ ಅಂತ ಸಿಗ್ತಾರೆ. ಇಲ್ಲಿ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ? ಟೋಟಲ್ ಒಟ್ಟು ವಿದ್ಯಾರ್ಥಿಗಳು 600 ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಒಟ್ಟು ವಿದ್ಯಾರ್ಥಿಗಳು 600 ವಿದ್ಯಾರ್ಥಿಗಳು. 600 ವಿದ್ಯಾರ್ಥಿಗಳಲ್ಲಿ 240 ಹುಡುಗಿಯರು. ಹುಡುಗಿಯರ ಸಂಖ್ಯೆ ಎಷ್ಟಿದೆ? ಹುಡುಗಿಯರ ಸಂಖ್ಯೆ ಟೋಟಲ್ 600 ವಿದ್ಯಾರ್ಥಿಗಳಲ್ಲಿ ಹುಡುಗಿಯರು 240 ಇದ್ದಾರೆ. ನಮ್ಮ ಪ್ರಶ್ನೆ ಏನು? ಶೇಕಡ ಹುಡುಗರ ಸಂಖ್ಯೆ. ಹುಡುಗಿಯರ ಅವಶ್ಯಕತೆ ಇಲ್ಲ ನನಗೆ, ಹುಡುಗರು ಎಷ್ಟಿದ್ದಾರೆ ಅಂತ ಬೇಕು. ಹಾಗಾಗಿ ನಾನು ಹುಡುಗರ ಸಂಖ್ಯೆ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಹುಡುಗರ ಸಂಖ್ಯೆ ಇಲ್ಲಿ ಟೋಟಲಲ್ಲಿ ಹುಡುಗಿಯರ ಸಂಖ್ಯೆ ಮೈನಸ್ ಮಾಡಿದ್ರೆ ನನಗೆ ಹುಡುಗರ ಸಂಖ್ಯೆ ಸಿಗುತ್ತೆ. 0ಯಲ್ಲಿ 0 ಹೋದರೆ 0, ಇಲ್ಲಿ 10 ಆಯಿತು, 10ಲ್ಲಿ 4 ಹೋದರೆ 6 ಆಯಿತು, ಇಲ್ಲಿ 5ರಲ್ಲಿ 2 ಹೋದರೆ 3 ಆಯಿತು. 360 ಹುಡುಗರು. ಶೇಕಡ ಎಷ್ಟು ಅಂತ ಕೇಳಿದ್ದಾರೆ. ಟೋಟಲ್ 360 ವಿದ್ಯಾರ್ಥಿಗಳು. 600 ವಿದ್ಯಾರ್ಥಿಗಳಲ್ಲಿ 600 ಟೋಟಲ್ ಕೆಳಗಡೆ ಯಾವಾಗ ಛೇದದಲ್ಲಿ ಒಟ್ಟು ಬರೀಬೇಕು. 600 ವಿದ್ಯಾರ್ಥಿಗಳಲ್ಲಿ 360 ಹುಡುಗರು. ಇಲ್ಲಿ ಹುಡುಗಿಯರು ಬಂದರೆ ಹುಡುಗಿಯರು, ಹುಡುಗರು ಬಂದರೆ ಹುಡುಗರು. 600 ಒಟ್ಟು ವಿದ್ಯಾರ್ಥಿಗಳಲ್ಲಿ 360 ಹುಡುಗರು. ನಿಮಗೆ ಶೇಕಡಕ್ಕೆ ಬೇಕು, ಹಾಗಾಗಿ ಇಂಟು 100. ಕ್ಲಿಯರ್ ಆಗ್ತಾ ಇದೆಯಾ? ಇಲ್ಲಿ 600 ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಕೆಳಗಡೆ ಛೇದದಲ್ಲಿ ಬರ್ಕೊಂತೀನಿ ನಾನು. 600 ಒಟ್ಟು ವಿದ್ಯಾರ್ಥಿಗಳಲ್ಲಿ 360 ಹುಡುಗರು. ಅದರಲ್ಲಿ ಶೇಕಡ ಎಷ್ಟು ಅಂತ ಕೊಟ್ಟಿದ್ದಾರೆ. ಕೊನೆಯಲ್ಲಿರೋ 2 0 ಕ್ಯಾನ್ಸಲ್ ಆಯಿತು. 6 1 6, 6 6 36, 1 0, ಶೇಕಡ 60 ಆಯಿತು. ಇದು ನಂಬರ್ ಆಫ್ ಬಾಯ್ಸ್, ಹುಡುಗರ ಸಂಖ್ಯೆ. ಅದೇ ಹುಡುಗಿಯರ ಸಂಖ್ಯೆ ಕೇಳಿದ್ರು ಅಂತಂದರೆ ಇಲ್ಲಿ ನಂಬರ್ ಆಫ್ ಗರ್ಲ್ಸ್ ಕೇಳಿದ್ರು, ಹುಡುಗಿಯರ ಸಂಖ್ಯೆ ಕೇಳಿದ್ರು ಅಂತಂದರೆ 600 ವಿದ್ಯಾರ್ಥಿಗಳಲ್ಲಿ ಹುಡುಗಿಯರು ಎಷ್ಟಿದ್ದಾರೆ? 240 ಹುಡುಗಿಯರು. ಶೇಕಡಕ್ಕೆ ಎಷ್ಟು ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಕೊನೆಯಲ್ಲಿರೋ 0 ಕ್ಯಾನ್ಸಲ್ ಆದವು. 6 1 6, 6 4 24, 0, ಶೇಕಡ 40. ನೀವು ಹಿಂಗೆ ಡೈರೆಕ್ಟಾಗಿ ಬಾಯ್ಸ್ ಬಂದಿಲ್ಲ ಅಂದರೆ ನಂಬರ್ ಆಫ್ ಗರ್ಲ್ಸ್ ಫೈಂಡ್ ಔಟ್ ಮಾಡಿಕೊಂಡು ಶೇಕಡ 40 ಬಂತು. 100ರಲ್ಲಿ ಶೇಕಡ 40 ಹುಡುಗಿಯರಿದ್ದರೆ ಶೇಕಡ 60 ಹುಡುಗರು ಇರ್ತಾರೆ. ಇದು ಒಂದು ಮೆಥಡ್. ಇಲ್ಲ ಸರ್ ನಮ್ಮ 2 ಲೈನ್ ಮೆಥಡಲ್ಲಿ ಮಾಡ್ತೀವಿ, ಯೂನಿಟರಿ ಮೆಥಡಲ್ಲಿ ಅಂತಂದರೆ ಒಟ್ಟು ವಿದ್ಯಾರ್ಥಿಗಳು ಯಾವಾಗಲೂ ಶೇಕಡ 100 ಇರ್ತವೆ. ಒಟ್ಟು ವಿದ್ಯಾರ್ಥಿಗಳು ಶೇಕಡ 100 ಅಂದರೆ ಒಟ್ಟು ವಿದ್ಯಾರ್ಥಿಗಳು 600 ಇದ್ದಾರೆ. 600 ವಿದ್ಯಾರ್ಥಿಗಳು ಶೇಕಡ 100. ಒಪ್ಕೊಂಡ್ರಾ? ಸರಿ. ಇಲ್ಲಿ ಟೋಟಲ್ ಏನಿದೆ ಸ್ಟ್ರೆಂತು ಅದು ಶೇಕಡ 100 ಇರುತ್ತೆ. ನಾನು ಕಳೆದ ತರಗತಿಯಲ್ಲೇ ಹೇಳಿದೆ, ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ ಯಾವಾಗಲೂ ಶೇಕಡ 100 ಇರುತ್ತೆ. ಟೋಟಲ್ ಯಾವಾಗಲೂ ಶೇಕಡ 100 ಇರುತ್ತೆ. ಅದರಲ್ಲಿ ಸಿಂಪಲ್ ಇಂಟ್ರೆಸ್ಟಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಇದೆ, ಅಸಲ್ ಅಮೌಂಟ್ ಏನಿದೆ ಅದು 100 ಇರುತ್ತೆ. ಆವ್ರೇಜ್ ಪ್ರಾಬ್ಲಮ್ಸಲ್ಲಿ ಇದರಲ್ಲಿ ರೇಷಿಯೋ ಆ್ಯಂಡ್ ಪ್ರಪೋರ್ಷನಲ್ಲಿ ಟೋಟಲ್ ಸಮ್ ಮಾಡ್ಕೊಂಡು ಏನು ಬರಿತೀವಿ ಅದು ಯಾವಾಗಲೂ 100% ಇರುತ್ತೆ. ಬಂದಾಗ ಹೇಳ್ತಾ ಹೋಗ್ತೀನಿ. ಇಲ್ಲಿ ಒರಿಜಿನಲ್ ಅಮೌಂಟು ಮೂಲ ಮೊತ್ತ ಕೂಡ
100% ಇರುತ್ತೆ. ನನಗೆ ಹುಡುಗರ ಸಂಖ್ಯೆ ಬೇಕು. ಹುಡುಗರು ಎಷ್ಟಿದ್ದಾರೆ? 360 ಹುಡುಗರಿಗೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತ ಬೇಕು ನನಗೆ. ಇಲ್ಲಿ ಕೊನೆಯಲ್ಲಿರೋ 0 ಕ್ಯಾನ್ಸಲ್ ಆಯಿತು. ಇಲ್ಲಿ ಕೊನೆಯಲ್ಲಿರೋ 0 ಕ್ಯಾನ್ಸಲ್ ಮಾಡಿಕೊಂಡೆ. 6 1 6, 6 6 34. 1 ಇಂಟು 10 ಮಾಡಿದ್ರೆ 10 ಆಯಿತು. ಇಲ್ಲೂ ಕೂಡ 10 ಮಾಡಬೇಕು. ಮೇಲ್ಗಡೆ ಇಂಟು 10 ಮಾಡಿದರೆ ಕೆಳಗಡೆನೂ ಕೂಡ ಇಂಟು 10 ಮಾಡಬೇಕು. 6 10 60. ಇಲ್ಲಿ ಕ್ಯಾನ್ಸಲ್ ಮಾಡುವಾಗ ಒಂದು ವಿಷಯವನ್ನು ನೆನಪಿಟ್ಕೊಳ್ಳಿ, ಇದು ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ಈ ಸಂಖ್ಯೆ ಕ್ಯಾನ್ಸಲ್ ಮಾಡ್ಬೋದು, ಮೇಲ್ಗಡೆ ಸಂಖ್ಯೆ ಕೆಳಗಡೆ ಸಂಖ್ಯೆ ಕ್ಯಾನ್ಸಲ್ ಮಾಡ್ಬೋದು, ಅಥವಾ ಈ ಸಂಖ್ಯೆ ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ ಕ್ರಾಸಲ್ಲಿ ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ, ಅದು ಮಲ್ಟಿಪ್ಲಿಕೇಶನಿಗೆ ಹೋಗುತ್ತೆ. ಹಾಗಾಗಿ ನನಗೆ ಮೇಲ್ಗಡೆ ಸಂಖ್ಯೆ ಕೆಳಗಡೆ ಸಂಖ್ಯೆ ಕ್ಯಾನ್ಸಲ್ ಮಾಡಿ ಪರವಾಗಿಲ್ಲ, ಮೇಲ್ಗಡೆ ಸಂಖ್ಯೆ ಕ್ಯಾನ್ಸಲ್ ಮಾಡಿ ಪರವಾಗಿಲ್ಲ. ಕ್ರಾಸಲ್ಲಿ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ಇಲ್ಲಿ ಪರ್ಸೆಂಟೇಜ್ ಅಂದರೆ ಕೆಳಗಡೆನೂ ಕೂಡ ಪರ್ಸೆಂಟೇಜೇ ಬರಬೇಕು, ಇಲ್ಲಿ ನಂಬರ್ ಅಂದರೆ ಇಲ್ಲೂ ಕೂಡ ನಂಬರೇ ಬರಬೇಕು. ಆ ಥರ ಮಾಡ್ಕೊತಾ ಬನ್ನಿ. ಇದೇ ರೀತಿ ಬರ್ಕೋಬೇಕು ಅಂತ ಇಲ್ಲ. 600 ವಿದ್ಯಾರ್ಥಿಗಳಲ್ಲಿ 360 ಹುಡುಗರಿದ್ರೆ ನನಗೆ 100% ಬೇಕು. 100ಗೆ ಎಷ್ಟಿರ್ತಾರೆ ಅಂತಲೂ ಕೂಡ ಬರ್ಕೋಬೋದು, ಏನು ಸಮಸ್ಯೆ ಏನಿಲ್ಲ. ಕ್ಲಿಯರ್? ಓಕೆ, ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆ ಸಂಖ್ಯೆ 11. In a class distributed 50 oranges out of 250, then find the percentage of remaining oranges. ಒಟ್ಟು ಕಿತ್ತಳೆ ಹಣ್ಣು ಎಷ್ಟಿದ್ದಾವೆ? ಒಟ್ಟು 250 ಕಿತ್ತಳೆ ಹಣ್ಣುಗಳಿದ್ದಾವೆ. ಒಟ್ಟು ಹಣ್ಣುಗಳು ಇಲ್ಲಿ ಎಕ್ಸಾಮಿನೇಷನ್ ಬರೆಯುವಾಗ ಇವೆಲ್ಲ ಸ್ಟೇಟ್ಮೆಂಟ್ ಬರೆಯೋ ಅವಶ್ಯಕತೆ ಇಲ್ಲ. ಯಾಕಂದರೆ MCQs ಇರೋದ್ರಿಂದ ಡೈರೆಕ್ಟಾಗಿ ಮಾಡ್ಕೊತ ಹೋದ್ರೆ ಆಯಿತು. ನಿಮಗೆ ಅರ್ಥ ಆಗಲಿ ಅಂತ ಬರಿತಾ ಇದ್ದೀನಿ ಅಷ್ಟೇ. ಒಟ್ಟು 250 ಕಿತ್ತಳೆ ಹಣ್ಣುಗಳಿದ್ದಾವೆ. ಆ ಹಣ್ಣುಗಳಲ್ಲಿ 50 ಹಣ್ಣುಗಳು ಹಂಚಲಾಯಿತು. ಹಂಚಿದ ಹಣ್ಣುಗಳೆಷ್ಟು? ಇಲ್ಲಿ ಒಟ್ಟು ಹಣ್ಣುಗಳಲ್ಲಿ ಹಂಚಿದ ಹಣ್ಣುಗಳು ಎಷ್ಟು? 50 ಮಾತ್ರ ಹಂಚ್ತಾ ಇದ್ದೀವಿ. ನಮಗೆ ಪ್ರಶ್ನೆ ಏನು ಕೇಳಿದರೆ, ಉಳಿದ ಹಣ್ಣುಗಳ ಶೇಕಡ ಎಷ್ಟು? ಇಲ್ಲಿ ಟೋಟಲ್ 10 ಹಣ್ಣಿದ್ದಾವೆ, ನಾನು 5 ಹಣ್ಣು ಕೊಡ್ತಾ ಇದ್ದೀನಿ, ಅಂದರೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ, ಇಲ್ಲ ನಾನು ಹಂಚ್ತಾ ಇದ್ದೀನಿ. ಉಳಿದ ಹಣ್ಣೆಷ್ಟು? 5. ಸರ್ ಟೋಟಲ್ 5 ಹಣ್ಣುಗಳಿದ್ದಾವೆ, ಅದ್ರಲ್ಲಿ 4 ಹಣ್ಣನ್ನು ಕೊಟ್ಟೆ, ಇಲ್ಲಿ ಹಂಚಿದೆ. ಉಳಿದ ಹಣ್ಣೆಷ್ಟು? 1. ಎಲ್ಲಿ ಉಳಿದ ಹಣ್ಣುಗಳು ಎಷ್ಟಿದ್ದಾವೆ ಅದರ ಶೇಕಡವನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಉಳಿದ ಹಣ್ಣುಗಳು ಬೇಕು ಅಂದರೆ ಮೈನಸ್ ಮಾಡ್ಕೋಬೇಕು. ಉಳಿದ ಹಣ್ಣುಗಳ ಸಂಖ್ಯೆ ಬೇಕು ನನಗೆ. ಉಳಿದ ಹಣ್ಣುಗಳು ಮೈನಸ್ ಮಾಡ್ಕೊತೀನಿ. 250ರಲ್ಲಿ 50 ಹೋದರೆ 200 ಆಯಿತು. ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಸರ್ ಟೋಟಲಲ್ಲಿ 250 ಹಣ್ಣುಗಳಲ್ಲಿ 200 ಹಣ್ಣುಗಳು ರಿಮೈನಿಂಗ್ ಉಳಿದಿದ್ದಾವೆ. ಶೇಕಡಕ್ಕೆ ಬೇಕು ಇಂಟು 100. ಲಾಸ್ಟ್ ಝೀರೋ ಗೆಟ್ ಕ್ಯಾನ್ಸಲ್. 25 1 25 4 4 2 8 1 0. ಶೇಕಡ 80 ಏನಿದೆ ರಿಮೈನಿಂಗ್ ಆರೆಂಜಸ್, ಉಳಿದ ಹಣ್ಣುಗಳು. ಇಲ್ಲ ಸರ್ 2 ಲೈನ್ ಮೆಥಡಲ್ಲಿ ಮಾಡಿ ಸರ್, ಯೂನಿಟರಿ ಮೆಥಡಲ್ಲಿ ಅಂತ ಅಂದರೆ ಇದನ್ನು ಇದೇ ಪ್ರಾಬ್ಲಮನ್ನು ಹೇಗೆ ಬರಿಬೋದು? ಟೋಟಲ್ ಯಾವಾಗಲೂ 100% ಇರುತ್ತೆ. ಮೈಂಡಲ್ಲಿ ಇಟ್ಕೊಳ್ಳಿ, ಟೋಟಲ್ ಯಾವಾಗಲೂ 100%, ಟೋಟಲ್ ಯಾವಾಗಲೂ 100%, ಟೋಟಲ್ ಯಾವಾಗಲೂ 100%. ಇಲ್ಲಿ 250 ಏನಿದೆ ಅದು 100% ಇರುತ್ತೆ. ನನಗೆ ಉಳಿದಿದ್ದು ಬೇಕು. ಉಳಿದ ಹಣ್ಣುಗಳು 200 ಮಾತ್ರ. 200 ಹಣ್ಣುಗಳಿಗೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತ ಬೇಕು. ಇಲ್ಲಿ 0 ಕ್ಯಾನ್ಸಲ್. 25 4 ಇಂಟು ಮಾಡಿದಾಗ 100 ಬರುತ್ತೆ. 25 4 100. ಮೇಲೆ ನಾನು ಇಂಟು 4 ಮಾಡಿದೆ, ಕೆಳಗಡೆನೂ ಇಂಟು 4 ಮಾಡಬೇಕು. 24 80%. ಇದೇ ನಮಗೆ ಸರಿ ಉತ್ತರ ಆಯಿತು. For this question 80% is right answer. ಏನಾದರೂ ಹಂಚಿದ ಹಣ್ಣುಗಳ ಶೇಕಡ ಕೇಳಿದ್ರು ಅಂತಂದರೆ ಇಲ್ಲಿ 200 ಜಾಗದಲ್ಲಿ 50 ಹಂಚಿದ್ದೀನಿ, 50 ಹಾಕ್ಕೋಬೇಕಾಗುತ್ತೆ. ಇಲ್ಲಿ 200 ಏನು ಬರ್ತಿದ್ದೀನಿ, ಈ ಜಾಗದಲ್ಲಿ 50 ಹಾಕ್ಕೊಂಡು ಮಾಡಬೇಕಾಗಿತ್ತು. ನನಗೆ ಉಳಿದ ಹಣ್ಣುಗಳ ಶೇಕಡ ಕೇಳಿದರೆ ಉಳಿದ ಹಣ್ಣುಗಳೆಷ್ಟು? 200. 250ಕ್ಕೆ ಶೇಕಡ 100 ಆದರೆ 200 ಹಣ್ಣಿಗೆ ಶೇಕಡ ಎಷ್ಟು ಅಂತ ಬರ್ಕೋಬೇಕು. ಈ ಮೆಥಡಲ್ಲಿ ಈ 3 ಕ್ವಾಂಟಿಟೀಸ್ ಇದಾವಲ್ಲ, ಈ 3 ಏನು ಬರ್ಕೋಬೇಕು ಅಂತ ಬರಬೇಕು ನನಗೆ. ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ.
In a parking lot, 1 out of every 8 cars is blue. What percentage of the cars in this lot is blue ಅಂತ ಕೊಟ್ಟಿದ್ದಾರೆ. ಒಂದು ಪಾರ್ಕಿಂಗ್ ಸ್ಥಳದಲ್ಲಿ ಪ್ರತಿ 8 ಕಾರುಗಳಲ್ಲಿ ಒಂದು ನೀಲಿ ಬಣ್ಣದ್ದು. ಹಾಗಾದರೆ ಆ ಸ್ಥಳದಲ್ಲಿರುವ ನೀಲಿ ಕಾರುಗಳ ಶೇಕಡ ಎಷ್ಟು? ಇಲ್ಲಿ ಟೋಟಲ್ ಕಾರ್ಗಳಲ್ಲಿ 8 ಕಾರ್ ಇದ್ದಾವೆ ಅಂತ ಅಂದ್ಕೊಂಡ್ರೆ ನಾನು ಇಲ್ಲಿ 1 2 3 4 ಇಲ್ಲಿ ನಿಲ್ಲಿಸಿದ್ದಾರೆ. ಕಾರ್ಗಳು ಲಾಟ್ ಇದೆ, ಇಲ್ಲಿ ತುಂಬ ಕಾರ್ಗಳು ನಿಲ್ಲಿಸಿದ್ದಾರೆ. ಇಲ್ಲಿ 8 ಕಾರಿಗೆ ಒಂದು ಲೈನ್ ಇದೆ. ಒಂದು ಲೈನ್ ನಾನು ನೋಡ್ತಾ ಬಂದರೆ ಇಲ್ಲಿ 8 ಕಾರ್ಗಳಿದ್ದಾವೆ. ಈ ಒಂದು ಲೈನ್ ನಾನು ನೋಡ್ತಾ ಬಂದರೆ ಈ 8 ಕಾರ್ಗಳಲ್ಲಿ ಒಂದು ಕಾರಿನಿಂದ ಬ್ಲೂ ಅಂತೆ. ಈ ಲೈನಲ್ಲಿ ಇದು ಬ್ಲೂ ಕಾರ್. ಉಳಿದೋ ಬೇರೆ ಬೇರೆ ಕಲರ್ ಇದ್ದಾವೆ, ಅದು ನಮಗೆ ಅವಶ್ಯಕತೆ ಇಲ್ಲ. ನಮಗೇನು ಇಷ್ಟು ಕಾರ್ಗಳಲ್ಲಿ ಒಂದು ಬ್ಲೂ ಕಾರ್. 8 ಕಾರ್ಗಳನ್ನ ಲೈನ್ ತಗೊಂಡ್ರೆ ಒಂದು ಬ್ಲೂ ಕಾರ್, ಮತ್ತೆ 8 ಕಾರ್ಗಳು ತಗೊಂಡು ಒಂದು ಬ್ಲೂ ಕಾರ್, ಮತ್ತೆ 8 ಕಾರ್ ಒಂದು ಬ್ಲೂ ಕಾರ್. ನನಗೆ ಪರ್ಸೆಂಟೇಜ್ ಎಷ್ಟಾಗುತ್ತೆ ಅಂತ ಬೇಕು. 8 ಕಾರ್ಗಳಲ್ಲಿ ಒಂದು ಕಾರು ಬ್ಲೂ ಆದರೆ ಶೇಕಡ ಎಷ್ಟು ಇಂಟು 100. ತುಂಬ ಸಿಂಪಲ್. ಇಲ್ಲಿ 8ರಿಂದ ಡಿವೈಡ್ ಮಾಡೋಕ್ಕೆ 4 2 8, 4 25, 25 ಅರ್ಧ ಆದರೆ 12.5. ಗೊತ್ತಾಗಿಲ್ಲ? ಇಲ್ಲಿ ನೋಡಿ 25 ಉಳಿತು, ಡಿವೈಡ್ ಬೈ 2 ಉಳಿತು, 2 1 2 ಆಯಿತು, 0 5ನ್ನು ಇಳಿಸ್ಕೊಂಡೆ, 2 2 4 1 ಉಳಿತು, ಡೆಸಿಮಲ್ ಪಾಯಿಂಟ್ ಕೊಟ್ಟು 0 2 5 10 12.5 ಆಯಿತು, 12.5 ಬರುತ್ತೆ. ದಟ್ ಈಸ್ ರೈಟ್ ಆನ್ಸರ್. ಇಲ್ಲ ಟೂ ಲೈನ್ ಮೆಥಡಲ್ಲಿ ಮಾಡಬೇಕು ಅಂದರೆ ಟೋಟಲ್ ಯಾವಾಗಲೂ 100% ಇರುತ್ತೆ. ಟೋಟಲ್ ಏನಿದೆ ಇಲ್ಲಿ 8 ಅಂದರೆ ಶೇಕಡ 100%. 1 ಅಂತಂದರೆ ಎಷ್ಟಾಗುತ್ತೆ? 8ರಿಂದ ಇಂಟು 12.5 ಮಾಡಿದ್ರೆ 100 ಆಗುತ್ತೆ. ಇಲ್ಲೂ ಕೂಡ ಇಂಟು 12.5 ಮಾಡಿ 100 ಆಗುತ್ತೆ. 12.5 ಇಂಟು 1 12.5% ಆಗುತ್ತೆ. ಅಷ್ಟು ಸಿಂಪಲ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡಿ 8 ಟೋಟಲಲ್ಲಿ ಒಂದು ಬ್ಲೂ ಇದೆ ಅಂತೆ. 8 ಕಾರ್ಗಳಲ್ಲಿ ಒಂದು ಕಾರು ಬ್ಲೂ ಕಲರ್ ಇದ್ದರೆ ಇಲ್ಲಿ ಟೋಟಲ್ ಎಷ್ಟಿರುತ್ತೆ ಅಂತ ಪ್ರಶ್ನೆ. ಅಂದರೆ ಟೋಟಲ್ 100%ಗೆ ಎಷ್ಟಿರುತ್ತೆ ಅಂತೇಳಿ ಇಲ್ಲಿ ಟೋಟಲ್ ನನಗೆ 12.5% ಬರೀ ಬ್ಲೂ ಕಾರ್ಗಳಿದ್ದಾವೆ, ನೀಲಿ ಬಣ್ಣದ ಕಾರುಗಳಿದ್ದಾವೆ. ಮುಂದಿನ ಪ್ರಶ್ನೆ ಸಂಖ್ಯೆ 13. The salary of Rakesh goes up from rupees 100 to 135. What is the percentage increase in his salary? ರಾಕೇಶನ ಸಂಬಳ 100 ರೂಪಾಯಿಯಿಂದ 135 ರೂಪಾಯಿಗೆ ಏರುತ್ತದೆ. ಅವರ ಸಂಬಳದಲ್ಲಿ ಶೇಕಡಾವಾರು ಹೆಚ್ಚಳ ಎಷ್ಟು? ಇವಾಗ ರಾಕೇಶನ ಸಂಬಳ ಎಷ್ಟಿದೆ? ರಾಕೇಶನ ಸಂಬಳ 100 ರೂಪಾಯಿ ಇದೆ. 100 ರೂಪಾಯಿನ ಆಯಿತು, ಹೆಚ್ಚಾಯಿತು. ಹೆಚ್ಚಾದ ಸಂಬಳ ಎಷ್ಟು? 135 ರೂಪಾಯಿ. ಡಿಫ್ರೆನ್ಸ್ ಎಷ್ಟು? ಸಂಬಳದ ವ್ಯತ್ಯಾಸ ಅಂದರೆ ಹೆಚ್ಚಾದ ವ್ಯತ್ಯಾಸ. ಇಲ್ಲಿ ಇನ್ಕ್ರೀಸ್ ಆಯ್ತಲ್ವಾ, ಶೇಕಡಾವಾರು ಹೆಚ್ಚಳ ಎಷ್ಟು? ಇಲ್ಲಿ ಹೆಚ್ಚಳ ಎಷ್ಟಾಯಿತು? ಸಂಬಳದಲ್ಲಿ ಹೆಚ್ಚಳ. ಇಲ್ಲಿ 135 ಆಯಿತು ಸರ್, 100 ರೂಪಾಯಿ ಇತ್ತು. 135 ಆಯಿತು, 100 ರೂಪಾಯಿ ಇತ್ತು. ಟೋಟಲ್ ನನಗೆ 35 ಜಾಸ್ತಿ ಆಯಿತು. ಫಾರ್ಮುಲಾ ಏನಿದಕ್ಕೆ ಸರ್? ಇಲ್ಲಿ ಶೇಕಡ ಹೆಚ್ಚಳ ಅಥವಾ ಇಳಿಕೆ, ಇಲ್ಲಿ ಬದಲಾವಣೆ, ಇಲ್ಲೂ ಕೂಡ ಬದಲಾವಣೆ ಅಂತ ಹಾಕ್ಕೊಬೇಡಿ. ಸಂಬಳದಲ್ಲಾದ ಬದಲಾವಣೆ ಮೂಲ ಸಂಬಳ ಇಂಟು 100. ಇಲ್ಲಿ ಸಂಬಳದಲ್ಲಾದ ಬದಲಾವಣೆ ಎಷ್ಟು? ಇದು ಸಂಬಳದಲ್ಲಿ ಹೆಚ್ಚಳ ಅಂತ ಬರ್ದಲ್ಲ, ಸಂಬಳದಲ್ಲಾದ ಬದಲಾವಣೆ ಅಂತ ಬರ್ಕೊತೀನಿ. ಸಂಬಳದಲ್ಲಾದ ಬದಲಾವಣೆ. ಇಲ್ಲಿ ಟೋಟಲ್ ನನಗೆ ಪರ್ಸೆಂಟೇಜ್ ಇನ್ಕ್ರೀಸ್, ಶೇಕಡ ಹೆಚ್ಚಳ ಬೇಕು ಅಂತಂದರೆ ಇಲ್ಲಿ ಸಂಬಳದಲ್ಲಾದ ಬದಲಾವಣೆ, ಇಲ್ಲಿ ಒರಿಜಿನಲ್ ಮೂಲ ಸಂಬಳ ಎಷ್ಟಿತ್ತು ಫಸ್ಟಿಗೆ ಅಂತೇಳಿ ಇಂಟು 100. ಇದು ನಮ್ಮ ಫಾರ್ಮ್.
ಫಾರ್ಮುಲಾ ಥರ ನೆನ್ಪಿಟ್ಕೋಬೇಡಿ. ಜಸ್ಟ್ ಏನು ಗೊತ್ತಾ, ನನಗೆ ಒರಿಜಿನಲ್ ಅಮೌಂಟ್ ಏನಿರುತ್ತೆ ಅದಕ್ಕೆ ಎಷ್ಟು ಜಾಸ್ತಿ ಆಯಿತು, 100 ರೂಪಾಯಿ ಇತ್ತು ಸರ್, 135 ಆಯಿತು ಅಂದರೆ 35 ಜಾಸ್ತಿ ಆಯಿತಾ, 100 ರೂಪಾಯಿಗೆ 35 ಜಾಸ್ತಿ ಆದರೆ 100 ರೂಪಾಯಿಗೆ 35 ಆದರೆ ಪರ್ಸೆಂಟೇಜ್ ಇಂಟು 100 ಎಷ್ಟಾಗುತ್ತೆ, ಕ್ಯಾನ್ಸಲ್ ಆಯಿತು, ಶೇಕಡ 35 ಆಗುತ್ತೆ. ಯಾಕಂದ್ರೆ 100ಕ್ಕೆ ಅಂತ ತಗೊಂಡ್ವಲ್ಲ, 100ಕ್ಕೆ ಅಂತ ತಗೊಂಡಾಗ ಹಂಗಾಗುತ್ತೆ. ಇಲ್ಲ ಸರ್ 2 ಲೈನ್ ಮೆಥಡಲ್ಲಿ ಮಾಡಬೇಕು ಅಂತಂದರೆ ಟೋಟಲ್ ಯಾವಾಗಲೂ 100% ಇರುತ್ತೆ, 100 ಅಂತಾನೇ ಇದೆ, 100% ಇರುತ್ತೆ. ನನಗಿಲ್ಲಿ 35ಗೆ ಬೇಕು, 35 ಜಾಸ್ತಿ ಎಷ್ಟಾಗುತ್ತೆ, 100 ಇಂಟು 1 100, 35 ಇಂಟು 1 35%. ಇದು ನಮ್ಮ ಉತ್ತರ. ಕ್ಲಿಯರ್? ನಮಗೆ ಪ್ರೊಸೀಜರ್ ಗೊತ್ತಾಗಬೇಕು ಅಷ್ಟೇ. ಮುಂದಿನ ಪ್ರಶ್ನೆ ಸಂಖ್ಯೆ 14. But Rakesha gets 92 marks in examination. If there are 460 marks, find the maximum marks. ರಾಕೇಶ ಪರೀಕ್ಷೆಯಲ್ಲಿ 460 ಅಂಕಗಳನ್ನು ಪಡೆದ ಅಂಕಗಳು ಎಷ್ಟು? ಪಡೆದ ಅಂಕಗಳು ರಾಕೇಶ್ ಪಡೆದ ಅಂಕಗಳು 460. ಶೇಕಡ 92 ಗಳಿಸಿದರೆ ಆ ಪರೀಕ್ಷೆಯ ಗರಿಷ್ಠ ಅಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ ಗೊತ್ತಿಲ್ಲ, ಟೋಟಲಲ್ಲಿ 460 ತೆಗೆದಿದ್ದಾರೆ. ಇದನ್ನು ಪರ್ಸೆಂಟೇಜಿಗೆ ಚೇಂಜ್ ಮಾಡಿದ್ರೆ ಈ ಪರ್ಸೆಂಟೇಜ್ ಶೇಕಡ 92% ಬರ್ತಾ ಇದೆ. ಕ್ಲಿಯರ್ ಆಗ್ತಿದೆಯಾ? ಇಲ್ಲಿ ಒಟ್ಟು ಎಷ್ಟು ಅಂಕಕ್ಕೆ ಎಕ್ಸಾಮ್ ಬರ್ದ ಅಂತ ಗೊತ್ತಿಲ್ಲ ನನಗೆ. ಅವನು ಒಟ್ಟು ಎಕ್ಸಾಮ್ ಬರ್ದಿದ್ದಾನೆ, ಈ 460 ಅಂಕಗಳು ಬಂದಿದ್ದಾವೆ. ಅವನು ಗಳಿಸಿದ ಶೇಕಡ ಎಷ್ಟು ಗೊತ್ತಾ? ಅವನು ಗಳಿಸಿದ ಶೇಕಡ ಅಂಕಗಳು ಶೇಕಡ 92 ಅಂಕ. ಇವಾಗ ನನಗೆ ಒಟ್ಟು ಎಷ್ಟು ಅಂಕಗಳಿದ್ವು ಅಂತ ಬೇಕು. ನಾನು ನಿಮಗೆ ಫಸ್ಟ್ ಒಂದು ಸ್ಟೇಟ್ಮೆಂಟ್ ಹೇಳಿದೆ, ಒಟ್ಟು X% ಆಫ್, ಒಟ್ಟು ನನಗೆ ಗೊತ್ತಿಲ್ಲ, Xರ ಶೇಕಡ 92% ತೆಗೆದಾಗ 460 ಆಗ್ತಾ ಇದೆ. ಇದೊಂದು ಸ್ಟೇಟ್ಮೆಂಟ್ ಈ ಥರ ನೆನ್ಪಿಟ್ಕೊಳ್ಳಿ. ಎಲ್ಲ ಪ್ರಶ್ನೆ ನಿಮಗೆ ಟೋಟಲ್ ಕೊಟ್ಟರು ಬರುತ್ತೆ, ಪರ್ಸೆಂಟೇಜ್ ಕೊಟ್ಟರು ಬರುತ್ತೆ, ಈ ನಂಬರ್ ಕೊಟ್ಟರು ಬರುತ್ತೆ ಅಂತ ಹೇಳಿದ್ದೆ ನಿಮಗೆ. ಇಲ್ಲಿ Xರ ಶೇಕಡ 92% 460 ಅಂತೇಳಿದೆ. ಇಲ್ಲಿ ನನಗೆ ಒಟ್ಟು ಎಷ್ಟಾಗುತ್ತೆ ಅಂತ ಬೇಕು. ಇಲ್ಲಿ ಅಂತಂದರೆ ಇಂಟು ತಾನೆ, 92% 92 ಡಿವೈಡ್ ಬೈ 100. ಯಾವಾಗ ಪರ್ಸೆಂಟೇಜ್ ಮಾರ್ಕ್ ಬರುತ್ತೆ ಆವಾಗ ಡಿವೈಡ್ ಬೈ 100 ಇಸ್ ಈಕ್ವಲ್ ಟು 460. X ಇಲ್ಲಿದೆ. X ಮಾತ್ರ ಬೇಕು ನನಗೆ, X ಮಾತ್ರ ಇಟ್ಕೊತೀನಿ, ಉಳಿದೆಲ್ಲ ಈ ಕಡೆ ಕಳಿಸಿ. 460 ಇಂಟು ಈ ಕಡೆ ಕೆಳಗಡೆ ಇರೋದು ಮೇಲ್ಗಡೆ ಬಂದರೆ ಇಂಟು ಆಗುತ್ತೆ. ಇಲ್ಲಿದೆ ನೋಡಿ ಕೆಳಗಡೆ ಇರೋದು ಈಕ್ವಲ್ಸ್ ದಾಟ್ ಬಂದರೆ ಇಂಟು ಆಗುತ್ತೆ. ಇಂಟು ಅಲ್ಲಿ ಈ ಕಡೆ ಬಂದರೆ ಡಿವೈಡಿಗೆ ಆಗುತ್ತೆ 92. ಇಲ್ಲಿ ನನಗೆ ಇಲ್ಲೇ ನೋಡಿದ್ರೆ ಗೊತ್ತಾಗ್ತಾ ಇದೆ. ಏನು ಗೊತ್ತಾಗ್ತದೆ? 46 92 ಡಬಲ್ ಇದೆ ಸರ್. 46 1 46 2 2 1 2 2 5 10. ಇಲ್ಲಿ 5 ಇಂಟು 100 ಉಳಿತು. 5 ಇಂಟು 100 ಅಂದರೆ 500. ಇದು ಒಟ್ಟು. ಕ್ಲಿಯರ್? ಎಸ್. ಮುಂದಿನ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ಸರ್ ಇದು 2 ಲೈನ್ ಮೆಥಡಲ್ಲಿ ಹೇಗೆ ಸರ್ ಮಾಡೋದು ಗೊತ್ತಾನೆ? ಸರ್ 2 ಲೈನ್ ಮೆಥಡಲ್ಲಿ ಹೇಗೆ ಮಾಡೋದು ಅಂತಂದರೆ ಇಲ್ಲಿ ಅವರೇ ಕೊಟ್ಟಿದ್ದಾರೆ ಟೋಟಲ್ 92% ಅಂದರೆ 450 ಅಂತೇಳಿ. ಸರ್ 92% ಅಂದರೆ 460. ಅವಾಗಲೇ ಆ ಕಡೆ ಪರ್ಸೆಂಟೇಜ್ ಹಾಕ್ಕೊಂಡಿದ್ದೆ, ಇವಾಗ ಈ ಕಡೆ ಪರ್ಸೆಂಟೇಜ್ ಹಾಕ್ಕೊಂಡಿದ್ದೀನಿ. ನನಗೆ ಈ 3 ಪರ್ಸೆಂಟೇಜ್ ಬೇಡ, ಅವಶ್ಯಕತೆ ಇಲ್ಲ. ನನಗೆ ಮಾರ್ಕ್ಸ್ ಅವಶ್ಯಕತೆ ಯಾವುದೇ ಈ ಕಡೆ ಲಾಸ್ಟಿಗೆ ಬಿಟ್ಕೊತೀನಿ ನಾನು. ಯಾಕಂದರೆ ಪರ್ಸೆಂಟೇಜ್ ಕೆಳಗಡೆ ಪರ್ಸೆಂಟೇಜ್ ಬರೀಬೇಕಲ್ಲ. ನಾನು 460 ಫಸ್ಟ್ ಕಡೆ ಬರ್ಕೊಂಡೆ ಅಂದರೆ ನನಗೆ ಟೋಟಲ್ ಮಾರ್ಕ್ಸ್ ಗೊತ್ತಿಲ್ಲ, ಪರ್ಸೆಂಟೇಜ್ ಗೊತ್ತಿದೆ ನನಗೆ. ಹಾಗಾಗಿ ಇಲ್ಲಿ ನನಗೆ ಒಟ್ಟು ಬೇಕು. ಒಟ್ಟು ಯಾವಾಗಲೂ ಕೂಡ ಶೇಕಡ 100 ಇರುತ್ತಾ? ಒಟ್ಟು ಅಂಕಗಳು ಯಾವಾಗಲೂ ಕೂಡ ಶೇಕಡ 100 ಇರುತ್ತೆ. ಶೇಕಡ 100 ಅಂದರೆ ಎಷ್ಟಾಗುತ್ತೆ ಅಂತ ಪ್ರಶ್ನೆ. ಅವಾಗಲೇ ಇಲ್ಲಿ ಮಾಡಿದ್ನಲ್ಲ ಯಾವುದು? 46 1 46 1 0 46 2 2ರಿಂದ 10 ಆಗಬೇಕು ಅಂದರೆ 2 5 10. ಇಲ್ಲಿ 100 ಇಂಟು 5 105 500 ಅಂಕಗಳಾಗ್ತವೆ. ಪ್ರಶ್ನೆಗೆ ಸರಿ ಉತ್ತರ 500. ಫಾರ್ ದಿಸ್ ಕ್ವಶನ್ 500 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್.
A cow gives 24 liter milk each day. If the milkman sells 75% of milk, how many liters of milk is left with him ಅಂತ ಇದೆ. ಒಂದು ಹಸು ದಿನಕ್ಕೆ 24 ಲೀಟರ್ ಹಾಲು ನೀಡುತ್ತದೆ. ಹಾಲು ಮಾರಾಟದವನು 75% ಹಾಲನ್ನು ಮಾರಾಟ ಮಾಡಿದರೆ ಅವನ ಬಳಿ ಉಳಿದ ಹಾಲು ಎಷ್ಟು ಅಂತ ಇದೆ. ಟೋಟಲ್ ಯಾವಾಗಲೂ 100% ಇರುತ್ತೆ ಸರ್. 100% ಅಂದರೆ 100% ಹಾಲಲ್ಲಿ 75% ಹಾಲು ಮಾಡ್ತಾ ಇದ್ದಾರೆ ಅಂದರೆ 25% ಹಾಲು ಉಳಿತಾ ಇದೆ. ಅದನ್ನು ಫೈಂಡ್ ಔಟ್ ಮಾಡಬೇಕು. ಸರಿ, ಟೂ ಲೈನ್ ಮೆಥಡ್ ತೋರ್ಸೋಕ್ಕಿಂತ ಮುಂಚೆ ಪ್ರೊಸೀಜರ್ ತೋರಿಸ್ತೀನಿ ನೋಡಿ. ಇಲ್ಲಿ ಟೋಟಲ್ 24 ಲೀಟರ್ 75% ಎಷ್ಟಾಗುತ್ತೆ ಅಂತ ಪ್ರಶ್ನೆ. ಅವಾಗಲೇ ಹೇಳಿದ ನೋಡಿ, ಟೋಟಲ್ ಹಾಕ್ಕೊಂಡ್ರು ಈ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ ಆಯಿತಾ. ಪರ್ಸೆಂಟೇಜ್ ಕೊಟ್ಟರು ಈ ನೆನ್ಪಿಟ್ಕೊಳ್ಳಿ, ಅಥವಾ ಇಲ್ಲಿ ನನಗೆ ಪರ್ಸೆಂಟೇಜ್ ಕೊಟ್ಟು ಟೋಟಲ್ ಕೊಟ್ಟರೆ ಎಷ್ಟಾಗುತ್ತೆ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳಿ. ನನಗೆ 75 ಬೇಡ, ಸೇಲ್ ಆಗಿಬಿಟ್ಟಿದೆ, ನನಗೆ 25 ಮಾತ್ರ ಬೇಕು. 25% ಬರ್ಕೊತೀನಿ. ಪರ್ಸೆಂಟೇಜ್ ಅಂದರೆ ಡಿವೈಡೆಡ್ ಬೈ 100, ಇಲ್ಲಿ 8 24 ಇಸ್ ಈಕ್ವಲ್ ಟು ಎಕ್ಸ್. 25 ಒಂದಲೇ 25, 25 4 100, 4 1 4, 4 6 24 ಎಕ್ಸ್ ಅಂತಂದರೆ 6 ಲೀಟರ್ ಇನ್ನು ಹಾಲು ಉಳಿಯಿತು. 24 ಲೀಟ್ರಲ್ಲಿ 6 ಲೀಟ್ರ್ ಉಳಿದಿದೆ, 18 ಲೀಟ್ರ್ ಸೇಲ್ ಆಗಿದೆ. ಸರ್, 2 ಲೈನ್ ಮೆಥಡಲ್ಲಿ ಮಾಡೋದಾದರೆ ಇಲ್ಲಿ ಟೋಟಲ್ ಯಾವಾಗಲೂ 100% ಇರುತ್ತೆ. 100% ಅಂದರೆ 24 ಲೀಟರ್. ನನಗೆ 70% ಸೇಲ್ ಆಗಿದೆ, ಸೇಲ್ ಆಗಿದ ಅವಶ್ಯಕತೆ ಇಲ್ಲ. ಉಳಿದಿರೋದೆಷ್ಟು ಅಂತ ಬೇಕು ಸರ್. ಉಳಿದಿರೋದು 25%. 25ಕ್ಕೆ ಎಷ್ಟಾಗುತ್ತೆ ಅಂತ ಬೇಕು. 25 ಒಂದಲೇ 25, 25 4 100, 4 6 24, 1 6 ಲೀಟರ್ ಆಯಿತು. ಹೇಗೆ ಮಾಡಿದೆ ಅಂದರೆ ಫಸ್ಟ್ 25 ಮತ್ತು 100 ಕ್ಯಾನ್ಸಲ್ ಮಾಡಿದೆ. ಈ ಕ್ರಾಸ್ ಕ್ಯಾನ್ಸಲ್ ಮಾಡಬಾರ್ದು. 25 ಒಂದಲೇ 25 4, 25 ಒಂದಲೇ 25, 25 4 100, 4 × 6 ಮಾಡಿದ್ರೆ ನನಗೆ 24, 4 6 24. ಇಲ್ಲೇನು ಇಂಟು ಮಾಡ್ತೀವಿ, ಇಲ್ಲೂ ಇಂಟು ಮಾಡಬೇಕು. 1 6 6 ಲೀಟ್ರ್ ಹೋಗುತ್ತೆ, ಸರಿ ಉತ್ತರ ಆಗುತ್ತೆ. ಫಾರ್ ದಿಸ್ ಕ್ವಶನ್ 6 ಲೀಟರ್ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. If the price of sugar is increased by 25%, the reduction in consumption so as not to increase the expenditure. ಸಕ್ಕರೆಯ ಬೆಲೆಯು 25% ಹೆಚ್ಚಾಗಿದ್ದು ಖರ್ಚಿನಲ್ಲಿ ಯಾವುದೇ ಬದಲಾವಣೆ ಮಾಡದಂತೆ ಕುಟುಂಬ ವಸ್ತುವಿನ ಬಳಕೆಯನ್ನು ಎಷ್ಟು ಕಡಿಮೆಗೊಳಿಸಬೇಕು ಅಂತ ಕೊಟ್ಟಿದ್ದಾರೆ. ಈಗ ಇಲ್ಲಿ 20% ಹೆಚ್ಚಾಗಿದ್ದು ಅಂತ ಕೊಟ್ಟಿದ್ದಾರೆ. ಫಸ್ಟಿಗೆ 1 kgಗೆ 20 ರೂಪಾಯಿ ಇತ್ತು ಅಂತ ಅಂದ್ಕೊಳ್ಳಿ. 1 kg ಸಕ್ಕರೆಗೆ 20 ರೂಪಾಯಿ ಇತ್ತು ಅಂತ ಅಂದ್ಕೊಳ್ಳಿ ಅಂದೆ ನಾನು. ಇಲ್ಲ ಗೊತ್ತು ನನಗೆ, ಅಂದ್ಕೊಳ್ಳಿ. ಈಗ 1 kgಗೆ 20 ರೂಪಾಯಿ ಆದರೆ ನಾನೇನು ಮಾಡ್ತಾಯಿದ್ದೆ, ಯಾವಾಗಲೂ 100 ರೂಪಾಯಿ ಕೊಟ್ಟು ಸಕ್ಕರೆ ತಗೊಬರ್ತಾ ಇದ್ದೆ. ಅಂದರೆ 100 ರೂಪಾಯಿಗೆ ನನಗೆ 5 kg ಬರ್ತಾಯಿತ್ತು. 100 ರೂಪಾಯಿಗೆ 5 kg ಬರ್ತಾಯಿತ್ತು. ನಮಗೇನು ಪ್ರಶ್ನೆ ಕೇಳಿದ್ದಾರೆ, 100 ರೂಪಾಯಿನೇ ಇಟ್ಕೊಳ್ಳಿ, ಇಲ್ಲಿ 25% ಜಾಸ್ತಿ ಆಗಿಬಿಡುತ್ತೆ. 25% ಜಾಸ್ತಿ ಆಯಿತು ಅಂದರೆ ಏನಾಯಿತು, 20 ರೂಪಾಯಿ ಇದ್ದಿದ್ದೇನಾಯಿತು, 25 ರೂಪಾಯಿ ಆಗಿಬಿಡುತ್ತೆ. ಇಲ್ಲಿ 1 kgಗೆ 20 ರೂಪಾಯಿ ಇದ್ದಿದ್ದು 1 kgಗೆ 25 ರೂಪಾಯಿ ಆಯಿತು. ಅವಾಗೇನು ಮಾಡ್ಬೇಕು ನಾನು, ರೂಪಾಯಿ ಸ್ಯಾಲ್ರಿ ಜಾಸ್ತಿ ಆಗಿಲ್ಲ, ಸ್ಯಾಲ್ರಿ ಅಷ್ಟೇ ಇದೆ, ನಾನು ಫಿಕ್ಸ್ ಆಗಿರ್ತೀನಿ. ಇಷ್ಟು ಸ್ಯಾಲ್ರಿಯಲ್ಲಿ ಇಷ್ಟು ಪೆಟ್ರೋಲ್ ಹಾಕಿಸ್ಬೇಕು, ಇಷ್ಟು ರೇಷನ್ ತೊಗೊಬರಬೇಕು ಅಂತೇಳಿ ನನಗೆ ಅಮೌಂಟಲ್ಲಿ ರೇಟ್ ಜಾಸ್ತಿ ಆದ ತಕ್ಷಣ ಸ್ಯಾಲ್ರಿ ಜಾಸ್ತಿ ಮಾಡಲ್ಲ. ನನ್ನ ಸ್ಯಾಲ್ರಿ ಜಾಸ್ತಿ ಆಗಿಲ್ಲ, ಸ್ಯಾಲ್ರಿ ಜಾಸ್ತಿ ಆಗಿಲ್ಲ ನನಗೆ, ಆದರೆ ನಾನು ತಗೊಬರ್ಬೇಕಲ್ಲ. ಏನು ಮಾಡಬೇಕಿಲ್ಲಿ, ಖರ್ಚಿನಲ್ಲಿ ಬದಲಾವಣೆ ಮಾಡಬಾರ್ದು. ಖರ್ಚಿನಲ್ಲಿ ಬದಲಾವಣೆ ಮಾಡಿದ್ರೆ ಸ್ಯಾಲ್ರಿ ಜಾಸ್ತಿ ಅಂದರೆ ಮಾಡ್ಬೋದು. ಖರ್ಚಿನಲ್ಲಿ ಯಾವುದೇ ಬದಲಾವಣೆ ಮಾಡದಂತೆ ಕುಟುಂಬ ವಸ್ತುವಿನಲ್ಲಿ ಬಳಕೆಯಲ್ಲಿ ಕಡಿಮೆ ಮಾಡಬೇಕು. ಇಲ್ಲೇನು ಮಾಡಬೇಕು, ಸಕ್ಕರೆ ತಗೊಬರ್ತಾ ಇದ್ದೆ ನಾನು, 5 kg ತಗೊಬರ್ತಾ ಇದ್ದೆ, ಅದರಲ್ಲಿ ಕಡಿಮೆ ಮಾಡಬೇಕು. ಇಲ್ಲಿ 100 ರೂಪಾಯಿಗೆ ಎಷ್ಟು ಬರ್ತವೆ, ಇವಾಗ 4 kg ಬರ್ತವೆ.
ಅರ್ಥ ಆಗ್ತಿದೆಯಾ? ಇಲ್ಲಿ ಸರ್ 100 ರೂಪಾಯಿಗೆ 5 kg ಬರ್ತಾ ಇತ್ತು, ಇಲ್ಲಿ 100 ರೂಪಾಯಿಗೆ 4 kg ಬರ್ತಾ ಇದೆ. ನಮ್ಮ ಪ್ರಶ್ನೆ ಎಷ್ಟು ಅಂತಂದರೆ ಎಷ್ಟು ಪರ್ಸೆಂಟೇಜ್ ಕಡಿಮೆ ಮಾಡಬೇಕು ನಾನು ಅಂತೇಳಿ. ನಾನಿಲ್ಲಿ ಪರ್ಸೆಂಟೇಜ್ ತೋರಿಸಿಲ್ಲ, ಅರ್ಥ ಆಗಲಿ ಅಂತ ನಾರ್ಮಲಿ ತೋರಿಸಿದೆ. ಇಲ್ಲಿ 100 ರೂಪಾಯಿ ಹಾಗೆ ಇದೆ, ಅಮೌಂಟು 20 ರೂಪಾಯಿಂದ 25 ರೂಪಾಯಿ ಆಯಿತು. 20 ರೂಪಾಯಿಂದ 25 ರೂಪಾಯಿಗೆ ಜಾಸ್ತಿ ಆಯಿತು. ನಾನಿಲ್ಲಿ 5 kgಯಿಂದ 4 kgಗೆ ರೆಡ್ಯೂಸ್ ಮಾಡಿದೆ. ಅಮೌಂಟು 20ರಿಂದ 25 ರೂಪಾಯಿ ಜಾಸ್ತಿ ಆಗಿದೆ, ಇಲ್ಲ ನಾನು 5 kgದಿಂದ 4 kg ರೆಡ್ಯೂಸ್ ಮಾಡಿದ್ದೀನಿ. ಅವ್ರ ಪ್ರಶ್ನೆ ಏನು, 20 ರೂಪಾಯಿ ಇದ್ದಿದ್ದು 25 ರೂಪಾಯಿ ಆಗ್ತಾ ಇದೆ ಅಂತಂದರೆ ನಾನು 5 kg ಇದ್ದಿದ್ದು ಎಷ್ಟು kg ತಗೋಬೇಕಾಗುತ್ತೆ? ಅದು ಪರ್ಸೆಂಟೇಜಲ್ಲಿ ಕೇಳಿದ್ದಾರೆ ಅಷ್ಟೇ. ಕ್ಲಿಯರ್ ಆಗ್ತಾ ಇದೆಯಲ್ಲ? ಇಲ್ಲಿ ಈ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ, ಶುಗರ್ ಏನಾಗಿದೆ 100 ರೂಪಾಯಿ kg ಅಂತ ಇದೆ ಅಂತಂದರೆ ಅದು 125 ರೂಪಾಯಿ ಆಗ್ತಾ ಇದೆ. ಯಾಕಂದರೆ 25% ಜಾಸ್ತಿ ಆಗಿದೆ ಅಲ್ಲ. ಆಯಿತಾ? ಇಲ್ಲಿ ನನಗೆ 100 ರೂಪಾಯಿ ಇದೆ ಅಂತಂದರೆ 125 ರೂಪಾಯಿ ಆಗ್ತಾ ಇದೆ. ಅವಾಗೇನು ಮಾಡಬೇಕು, ನಾನು 100% ಬೇಕು ನನಗೆ. ಇಲ್ಲಿ 100 ಇದ್ದಿದ್ದು 125% ಆಗಿದೆ, ನನಗೆ ಮತ್ತೆ 100% ಆಗಬೇಕು ಅಂತಂದರೆ ಇದನ್ನು ಎಷ್ಟು ನಾನು ಡಿಕ್ರೀಸ್ ಮಾಡಬೇಕು ಅಂತ ಪ್ರಶ್ನೆ. ಕ್ಲಿಯರ್? ಇದಕ್ಕೆ ನಾನೊಂದು ಫಾರ್ಮುಲಾವನ್ನು ಬರೆಸಿದ್ದೆ ನಿಮಗೆ. ಪರ್ಸೆಂಟೇಜ್ ಡಿಕ್ರೀಸಿಗೆ ಫಸ್ಟಿಗೆ ಇಲ್ಲಿ ಸಕ್ಕರೆ ಬೆಲೆಯು ಹೆಚ್ಚಾಗಿದ್ದು ಅಂತ ಬಂದಾಗ ಯಾವ ಫಾರ್ಮುಲಾ ಹಾಕ್ತೀರಾ? ಪರ್ಸೆಂಟೇಜ್ ಡಿಕ್ರೀಸ್, ಪರ್ಸೆಂಟೇಜ್ ಕಡಿಮೆ ಬೇಕು ನನಗೆ, ಶೇಕಡ ಕಡಿಮೆ ಬೇಕು ಅಂತ ಅಂದರೆ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ 100 ಪ್ಲಸ್ ಎಕ್ಸ್ ಇಂಟು 100. ಇಲ್ಲಿ ಎಕ್ಸ್ ಅಂತ ಅಂದರೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ? 25, 100 ಪ್ಲಸ್ 25 ಇಂಟು 100. 25 ಡಿವೈಡೆಡ್ ಬೈ 125 ಇಂಟು 100. ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಮಾಡಿ 25 ಮಗಿ ಕಲೀರಿ ಅಂತ ಹೇಳಿದ್ದೆ ನಾನು. 25 ಒಂದ್ಲೆ 25, 5ಲೆ 5 ಒಂದ್ಲೆ 5, 5 2 10, 1 0. ಶೇಕಡ 20 ಕಡಿಮೆ ಮಾಡಬೇಕು. ಶೇಕಡ 20 ಕಡಿಮೆ ಮಾಡಿದ್ರೆ 100 ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನನಗೆ ಇಲ್ಲಿ ಸಿಂಗಲ್ ಲೈನಲ್ಲಿ ಬರ್ತಿದ್ನಲ್ಲ, 100 ಇದರದ್ದು 25% ಜಾಸ್ತಿ ಆಯಿತು, 120 ಆಯಿತು. 100% ಆಗಬೇಕಂದ್ರೆ ನಾನು ಇಲ್ಲಿ 25ನ್ನು ರೆಡ್ಯೂಸ್ ಮಾಡಬೇಕು. 25 ರೆಡ್ಯೂಸ್ ಮಾಡಬೇಕಂದ್ರೆ ಎಷ್ಟು ಪರ್ಸೆಂಟೇಜ್ ರೆಡ್ಯೂಸ್ ಮಾಡಬೇಕು? 1% ಅಂತ ಅಂದರೆ ಇಲ್ಲಿ 12.5 ಆಯಿತು ಆಯಿತಾ? ಇನ್ನೂ 1% 12.5 ಆಯಿತು. 25 ರೆಡ್ಯೂಸ್ ಮಾಡಬೇಕಲ್ವ ನಾನು, ಅಂದರೆ 10%, 20% ರೆಡ್ಯೂಸ್ ಮಾಡಿದ್ರೆ ನನಗೆ 100 ಆಗುತ್ತೆ. ಮತ್ತೆ ಪ್ರಶ್ನೆಯಲ್ಲಿ ಇದಿಷ್ಟೇ, ಫಾರ್ಮುಲಾ ನೆನಪಿಲ್ಲ ಅಂದರೂ ಕೂಡ ಅಷ್ಟೇ. 100 ರೂಪಾಯಿ ಇದ್ದಿದ್ದು 25% ಜಾಸ್ತಿ ಆಗ್ತಾ ಇದೆ, ಅಂದರೆ 125 ಆಗ್ತಾ ಇದೆ. ನಮಗೇನು ಕೇಳಿದ್ದಾರೆ, ಖರ್ಚಿನಲ್ಲಿ ಬದಲಾವಣೆ ಮಾಡಬಾರ್ದು. ಅಂದರೆ ನನಗೆ ಸ್ಯಾಲ್ರಿ ಏನು ಜಾಸ್ತಿ ಆಗಿಲ್ಲ, ಅಷ್ಟೇ ಇದೆ, ಅಷ್ಟೇ ಅಮೌಂಟಲ್ಲಿ ನಾನು ಖರ್ಚನ್ನು ನೋಡ್ಕೊಂಡು ಹೋಗಬೇಕು. ಇಲ್ಲಿ 100 ರೂಪಾಯಿ ಇತ್ತು, ನಾನು 100 ರೂಪಾಯಿ ಅಂತ ಇನ್ವೆಸ್ಟ್ ಮಾಡ್ತಾ ಇದ್ದೆ, 125 ರೂಪಾಯಿ ಆಗಿಬಿಡ್ತು. 100 ರೂಪಾಯಿನೇ ಇನ್ವೆಸ್ಟ್ ಮಾಡಬೇಕು, ಅಮೌಂಟ್ ಜಾಸ್ತಿ ಮಾಡೋ ಹಾಗಿಲ್ಲ, 100 ರೂಪಾಯಿನೇ ಮಾಡಬೇಕು. ಅಂದರೆ ನಾನು ಇದು 20% ಜಾಸ್ತಿ ಆಗಿತ್ತಲ್ಲ, ಎಷ್ಟು ಪರ್ಸೆಂಟೇಜ್ ಕಡಿಮೆ ಮಾಡಬೇಕು ಅಂತ ಪ್ರಶ್ನೆ. ಸತ್ಯ? ಇಲ್ಲಿ 25% ಮಾಡಿದ್ರೆ 125 ಬಂತು. ರೆಡ್ಯೂಸ್ ಮಾಡಿ, ರೆಡ್ಯೂಸ್ ಎಷ್ಟು? 20% ರೆಡ್ಯೂಸ್ ಮಾಡಿದ್ರೆ ನನಗೆ 100 ಆಗುತ್ತೆ. 20% ಹೇಗೆ ಗೊತ್ತಾಯಿತು ಅಂತಂದರೆ 100%ಗೆ ಎಷ್ಟಾಗುತ್ತೆ ಅಂತ ಫೈಂಡ್ ಔಟ್ ಮಾಡಿ, ನಿಮಗೆ ಆನ್ಸರ್ ಬರ್ತಾ ಹೋಗುತ್ತೆ. ಇಲ್ಲಿ 10% ಆದರೆ 1 ಬಿಟ್ ಪಾಯಿಂಟ್ ಇಡ್ತೀರಾ, ಮತ್ತು 10% 1 ಬಿಟ್ ಪಾಯಿಂಟ್ ಇಡ್ತೀರಾ. 12 ಅಂದರೆ 25 ಆಯಿತು. 25 ರೆಡ್ಯೂಸ್ ಆಗುತ್ತೆ. 25 ರೆಡ್ಯೂಸ್ ಆದರೆ ನನಗೆ 100 ಮತ್ತೆ ವಾಪಸ್ ಬರುತ್ತೆ. ಇದು 100 ಮೈನಸ್ ಮಾಡಬೇಕು ಎಂತ ಸರಿ. 25 ರೆಡ್ಯೂಸ್ ಆಗುತ್ತೆ, 25 ರೆಡ್ಯೂಸ್ ಆದರೆ ಮತ್ತೆ ನನಗೆ ವಾಪಸ್ 100 ಬರುತ್ತೆ. ಹಾಗಾಗಿ ಇದು ನಮಗೆ ಸರಿ ಉತ್ತರ ಆಯಿತು. ಓಕೆ, ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ. ಇಫ್ ದ ಪ್ರೈಸ್ ಆಫ್ ಕಾಫಿ ಈಸ್ ಡಿಕ್ರೀಸ್ ಬೈ 25%, ದ ಇನ್ಕ್ರೀಸ್ ಇನ್ ಕನ್ಸಂಪ್ಷನ್ ಸೊ ಆಸ್ ನಾಟ್ ಟು ಡಿಕ್ರೀಸ್ ದ ಎಕ್ಸ್ಪೆಂಡಿಚರ್. ಚಹಾ ಪುಡಿಯ ದರವು ಶೇಕಡ 25ರಷ್ಟು ಕಡಿಮೆಯಾಗಿದ್ದು
ಖರ್ಚಿನಲ್ಲಿ ಯಾವುದೇ ಬದಲಾವಣೆ ಮಾಡದಂತೆ ಕುಟುಂಬವು ವಸ್ತುವಿನ ಬಳಕೆ ಶೇಕಡ ಎಷ್ಟು ಹೆಚ್ಚು ಮಾಡಬೇಕು. ಇಲ್ಲಿ ಸಕ್ಕರೆ ಜಾಸ್ತಿ ಆಯ್ತಂತೆ ರೇಟ್, ಕಾಫಿ ಪುಡಿ ರೇಟ್ ಕಡಿಮೆ ಆಗ್ಬಿಡ್ತು. ಕಡಿಮೆ ಆದಾಗ ಏನು ಮಾಡ್ತೀವಿ, ಜಾಸ್ತಿ ಯೂಸ್ ಮಾಡ್ತೀವಿ. ಅಮೌಂಟಲ್ಲಿ ಯಾವುದೇ ಬದಲಾವಣೆ ಮಾಡಬಾರ್ದು, ಶೇಕಡ ಹೆಚ್ಚಳ ಮಾಡಬೇಕು, ಹೆಚ್ಚೆಚ್ಚು ಯೂಸ್ ಮಾಡಬೇಕು. ಶೇಕಡ ಹೆಚ್ಚಳ ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 100 ಮೈನಸ್ ಎಕ್ಸ್. ಯಾಕೆ ಸರ್, ಫಸ್ಟಿಗೆ ಕಡಿಮೆ ಅಂತ ಬಂದರೆ ಮೈನಸ್ ಮಾಡ್ಕೊಳ್ಳಿ, ಜಾಸ್ತಿ ಅಥವಾ ಹೆಚ್ಚು ಅಂತ ಬಂದರೆ ಪ್ಲಸ್ ಮಾಡ್ಕೊಳ್ಳಿ, ಇಂಟು 100. ಎಕ್ಸ್ ಅಂದರೆ 25 ಡಿವೈಡೆಡ್ ಬೈ 100 ಮೈನಸ್ 25 ಇಂಟು 100. ಇಲ್ಲಿ 25 ಡಿವೈಡೆಡ್ ಬೈ 100ರಲ್ಲಿ 25 ಅಂದರೆ 75 ಇಂಟು 100. 25 ಅಂದರೆ 25 3 100/3 ಗೊತ್ತಿರಬೇಕು ನಿಮಗೆ, 33 1/3% ಅಂತೇಳಿ, ಅಥವಾ 33.3333%. 100 ಡಿವೈಡೆಡ್ ಬೈ 3 ಒಂಥರ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇದ್ದಂಗೆ, ಅದು 1/3. 3 1s 3, ಸಾರಿ 3 3s 9, 3 3 9 ಆಯಿತು, 1 ಉಳಿತು, 1 0. ಇಲ್ಲಿ 10 ಇದೆ, ಮತ್ತೆ ಡಿವೈಡ್ ಆಗುತ್ತೆ, 3 3 9 ಆಯಿತು, 1 ಉಳಿತು. ಇದರ ಮಿಶ್ರ ಭಿನ್ನ ರಾಶಿಯಲ್ಲಿ ಬರೆದಿದ್ದೀನಿ, 33 1/3 ಆಯಿತಾ. 33 1/3 ಮಿಶ್ರ ಭಿನ್ನ ರಾಶಿಯಲ್ಲಿ ಬರ್ತೀವಿ. ಇಲ್ಲ ಸರ್ ಡೆಸಿಮಲ್ ಪಾಯಿಂಟ್ ತಗೊಳ್ಳಿ, ಡೆಸಿಮಲ್ ಪಾಯಿಂಟ್ ತೊಗೊಂಡು 0 ತಗೊಂಡೆ, 3 3 9 1 ಉಳಿತು, ಡೆಸಿಮಲ್ ಪಾಯಿಂಟ್ ಇದೆ 0, 3 3 9, ಇಲ್ಲ ಇದೇ ಥರ ಹೋಗ್ತಾ ಹೋಗುತ್ತೆ. 33.33333333 ಅದು ನಮಗೆ ಸರಿ ಉತ್ತರ ಆಯಿತು. ಮುಂದಿನ ಪ್ರಶ್ನೆ 18ನೇ ಪ್ರಶ್ನೆ. If the salary of Sadananda Gowda is 20% more than that of Kishore, the salary of Kishore is what percentage less than that of Sadananda Gowda? Sadananda Gowdana ಸಂಬಳವು ಕಿಶೋರ್ನ ಸಂಬಳಕ್ಕಿಂತ ಶೇಕಡ 20 ಜಾಸ್ತಿ ಇದೆ. ಇಲ್ಲಿ ಸದಾನಂದ ಗೌಡನ ಸ್ಯಾಲರಿ 100 ರೂಪಾಯಿ ಅಂತ ಅಂದರೆ ಸದಾನಂದ ಗೌಡನ ಸಂಬಳವು ಕಿಶೋರ್ನ ಸಂಬಳಕ್ಕಿಂತ ಜಾಸ್ತಿ ಇದೆ. ಇಲ್ಲಿ ಕಿಶೋರನ ಸಂಬಳ 100 ಅಂತ ಅಂದ್ಕೊಂಡ್ರೆ ಕಿಶೋರಂದು, ಇಲ್ಲಿ ಸದಾನಂದ ಗೌಡನ ಸ್ಯಾಲರಿ ಏನಾಗುತ್ತೆ ಸರ್ 20% ಜಾಸ್ತಿ ಇದೆ, ಅಂದರೆ 120% ಆಯಿತು. ಹಾಗಾದರೆ ಕಿಶೋರನ ಸಂಬಳ ಸದಾನಂದ ಸಂಬಳಕ್ಕಿಂತ ಎಷ್ಟು ಕಡಿಮೆ ಇದೆ? ಇವಾಗ ಮತ್ತಿಯೊಂದು 100% ಬೇಕಲ್ಲ, ಇವಾಗ 100% ಕಿಶೋರನ ಸಂಬಳ 100% ಆಗಬೇಕು ಅಂದರೆ ಎಷ್ಟು ಕಡಿಮೆ ಇದೆ ಅಂತ ಬೇಕು. ಇದು ಜಾಸ್ತಿ ಆಗಿರೋದು, ಇದು ಕಡಿಮೆ ಆಗಿರೋದು, ಮತ್ತು 120ರಿಂದ 100 ಆಗಬೇಕು ಅಂದರೆ ಎಷ್ಟು ಕಡಿಮೆ ಮಾಡಬೇಕು ನಾನು ಅಂತ ಪ್ರಶ್ನೆ. ಅರ್ಥ ಆಗ್ತೀಯಾ? ಇದಕ್ಕೂ ಏನು ಸೇಮ್ ಟು ಸೇಮ್ ಫಾರ್ಮುಲಾ. ಫಸ್ಟಿಗೆ ಪ್ರಶ್ನೆಯಲ್ಲಿ ಜಾಸ್ತಿ ಅಂತ ಬಂದರೆ ಪ್ಲಸ್ ಮಾಡ್ಕೊತೀನಿ, ಇಲ್ಲಿ ಕಡಿಮೆ ಅಂತ ಬರ್ಕೊತೀವಿ. ಇದು ಯಾಕಂದರೆ ಕಡಿಮೆ ಎಷ್ಟಾಗ್ತಿದೆ ಅಂತೇಳಿ, ಶೇಕಡ ಕಡಿಮೆ ಎಷ್ಟು ಕಡಿಮೆ ಇದೆ ಅಂತ ಕೇಳಿರ್ತಾನೆ. ಎಕ್ಸ್ ಡಿವೈಡೆಡ್ ಬೈ 100 ಪ್ಲಸ್ ಎಕ್ಸ್, ಜಾಸ್ತಿ ಪ್ಲಸ್ ಇಂಟು 100. ಎಕ್ಸ್ ಅಂದರೆ ಶೇಕಡ 20, 20 ಡಿವೈಡೆಡ್ ಬೈ 100 ಪ್ಲಸ್ 20 ಇಂಟು 100. 20 ಡಿವೈಡೆಡ್ ಬೈ 100 ಪ್ಲಸ್ 20 120 ಇಂಟು 100. 21 20, 26 120, 2 3 6, 2 5 10, 1 0, 50/3 ಡಿವೈಡ್ ಮಾಡಿ. 50 ಡಿವೈಡೆಡ್ ಬೈ 3, 3 1 3, ಇಲ್ಲಿ 2 ಉಳಿತು, ಇಲ್ಲಿ 0 ಇದೆ ಇಳಿಸ್ಕೊಂಡೆ, 3 6 18, 2 ಉಳಿತು, 16 3/2%. ಇಲ್ಲ ಸರ್ ಡೆಸಿಮಲ್ ಪಾಯಿಂಟ್ ಹಾಕಿ ಮಾಡಿ ಸರ್ ಅಂತೂ ಅಂದರೂ ಕೂಡ ಡೆಸಿಮಲ್ ಪಾಯಿಂಟ್ 0, 3 6 18 ಆಯಿತು, ಮತ್ತೆರಡು ಉಳಿತು, 3 6 18 ಆಯಿತು, ಮತ್ತೆರಡು ಉಳಿತು. ಇದನ್ನು ನಾನು 16.66666 ಬರ್ತಾ ಹೋಗುತ್ತೆ, 16.66% ಅಂತ ಬರೀಬೋದು. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ಫಸ್ಟಿಗೆ ಜಾಸ್ತಿ ಇದೆ ಅಂತ ಬಂದಾಗ ಇಲ್ಲಿ ಪ್ಲಸ್ ತಗೊಳ್ಳಿ, ಕಡಿಮೆ ಇದೆ ಅಂತ ಬಂದಾಗ ಮೈನಸ್ ತಗೊಳ್ಳಿ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 19ನೇ ಪ್ರಶ್ನೆ. ಇಫ್ ದ ಸ್ಯಾಲರಿ ಆಫ್ ನಿಖಿತಾ ಈಸ್ 25% ಮೋರ್ ದ್ಯಾನ್ ದಟ್ ಆಫ್ ದೀಕ್ಷಾ, ದ ಸ್ಯಾಲರಿ ಆಫ್ ದೀಕ್ಷಾ ಈಸ್ ವಾಟ್ ಪರ್ಸೆಂಟೇಜ್ ಲೆಸ್ ದ್ಯಾನ್ ದಟ್ ಆಫ್ ನಿಖಿತಾ? ನಿಖಿತಳ ಸಂಬಳವು ದೀಕ್ಷನ ಸಂಬಳಕ್ಕಿಂತ ಶೇಕಡ 25 ಜಾಸ್ತಿ ಇದೆ.
ಹಾಗಾದರೆ ದೀಕ್ಷಾಳ ಸಂಬಳವು ನಿಖಿತಾಳ ಸಂಬಳಕ್ಕಿಂತ ಎಷ್ಟು ಕಡಿಮೆ ಇದೆ? ಇಲ್ಲಿ ಕೂಡ ಸೇಮ್ ಸರ್, ಜಾಸ್ತಿ ಅಂತ ಬಂದಾಗ ಫಸ್ಟಿಗೆ ಪ್ಲಸ್ ಮಾಡ್ಕೊತೀನಿ. ನಿನಗೆ ಶೇಕಡ ಕಡಿಮೆ ಬೇಕು, ಎಷ್ಟು ಕಡಿಮೆ ಆಯಿತು ಅಂತ ಬೇಕು, ಅದು ಜಾಸ್ತಿ ಆಗ್ತಿದೆ. ಹಾಗೆ ಎಕ್ಸ್ ಡಿವೈಡ್ ಬೈ 100 ಪ್ಲಸ್ ಎಕ್ಸ್ ಇಂಟು 100. ಇಲ್ಲಿ ಎಕ್ಸ್ ಅಂತ ಅಂದರೆ ಶೇಕಡ 25 ಡಿವೈಡ್ ಬೈ 100 ಪ್ಲಸ್ 25 ಇಂಟು 100. 25 ಡಿವೈಡ್ ಬೈ 125 ಇಂಟು 100. 25 ಒಂದ್ಲೆ 25 ಐದ್ಲೆ 5 ಒಂದ್ಲೆ 5 ಎರಡ್ಲೆ ಶೇಕಡ 20. ಕ್ಯಾಲ್ಕುಲೇಷನ್ಸ್ ನಿಮಗೆ ಈಸಿ ಬರುತ್ತೆ ಅಂತೇಳಿ ಸ್ವಲ್ಪ ಸ್ಪೀಡ್ ಮಾಡ್ತೀವಿ ಅಷ್ಟೆ. ಇಲ್ಲಿ 25 ಮೇಲ್ಗಡೆ ಹಾಗೆ ಇದೆ, 100 ಪ್ಲಸ್ 25 ಸೇರಿಸಿದ್ರೆ 125 ಆಯಿತು ಇಂಟು 100. 25 ಒಂದ್ಲೆ 25, 25 ಐದ್ಲೆ 125, 5 ಒಂದ್ಲೆ 5, 5 ಎರಡ್ಲೆ 10, 1 0 ಇದೆ, ಶೇಕಡ 20 ಉಳಿತು. ಶೇಕಡ 20 ಕಡಿಮೆ ಆಗುತ್ತೆ, ಕಡಿಮೆ ಇದೆ. ಮುಂದಿನ ಪ್ರಶ್ನೆ ಸಂಖ್ಯೆ 20. The salary of Chinmay is 50% less than Nandisha, then salary of Nandisha is what percentage more than that of Chinmay? ಚಿನ್ಮಯ್ಯನ ಸಂಬಳವು ನಂದೀಶ್ ಸಂಬಳಕ್ಕಿಂತ ಶೇಕಡ 50 ಕಡಿಮೆ. ಕಡಿಮೆ ಅಂತ ಅಂದರೆ ನಿನಗೆ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಬೇಕು ನನಗೆ. ಕಡಿಮೆ ಅಂತ ಬಂತು ಅಂತಂದರೆ ಎಕ್ಸ್ ಡಿವೈಡೆಡ್ ಬೈ 100 ಮೈನಸ್ ಎಕ್ಸ್ ಇಂಟು 100 ಅಂತ ಬರ್ಕೋಬೇಕು. ಕಡಿಮೆ ಇದೆ, ಹಾಗಾದರೆ ನಂದೀಶನ ಸಂಬಳವು ಚಿನ್ಮಯ ಸಂಬಳಕ್ಕಿಂತ ಎಷ್ಟು ಜಾಸ್ತಿ ಇದೆ? ಶೇಕಡ ಜಾಸ್ತಿ ತಗೊಂಡಿದ್ದೀನಿ. ಎಕ್ಸ್ ಅಂದರೆ 50%, 100 ಮೈನಸ್ 50 ಇಂಟು 100. 50 ಆ್ಯಸ್ ಇಟ್ ಈಸ್, 100ರಲ್ಲಿ 50 ಹೋದರೆ 50 ಸರ್ ಇಂಟು 100. 51 100 ಉಳಿತು, 100% ಜಾಸ್ತಿ ಆಗುತ್ತೆ. ಹೇಗೆಂದರೆ ಇಲ್ಲಿ ಈ ಒಂದು 100 ರೂಪಾಯಿ ಇದೆ ಅಂದರೆ 150 ರೂಪಾಯಿ ಇರುತ್ತೆ. ಮತ್ತೆ 100 ರೂಪಾಯಿ ಆಗಬೇಕಂದ್ರೆ ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗಬೇಕು ಅಂತ ಅರ್ಥ ಅಂತ. ಸಾರಿ, ಕಡಿಮೆ ಆಗ್ತಾ ಇರೋದಲ್ಲ, ಜಾಸ್ತಿ ಅಲ್ಲ. ಇಲ್ಲಿ ಕಡಿಮೆ ಆಗ್ತಾ ಇದೆ. ಕಡಿಮೆ ಎಷ್ಟು? 50% ಕಡಿಮೆ ಆಗ್ತದೆ. ಇವನ್ ಸ್ಯಾಲ್ರಿ 50 ಆಯಿತು. ಇವನಿಗೆ 100% ಆಗಬೇಕು ಅಂತಂದರೆ ಮತ್ತೇನು ಮಾಡಬೇಕು? ಇಲ್ಲಿ 50ಗೆ ಮತ್ತೆ 50ನೇ ಸೇರಿಸ್ಬೇಕಲ್ಲ. ಇದು 100% ಅಂತ ತೊಗೊಂಡ್ರೆ ನಾನು ಮತ್ತೆ 100% ಸೇರಿಸಿದ್ರೆ ನನಗೆ 100 ಬರುತ್ತೆ. 50 ಯಾವಾಗ ಈ ನಂಬರ್ ಬರುತ್ತೆ, ಈ ನಂಬರ್ ನನಗೆ 100% ಅಂತ ಕನ್ಸಿಡರ್ ಮಾಡ್ಕೊತೀವಿ. ಯಾಕಂದರೆ ನನಗೆ ಇದನ್ನು ಅಲ್ಲಿಗೆ ಶಿಫ್ಟ್ ಮಾಡಬೇಕಲ್ಲ, ಹಾಗಾಗಿ ಇಲ್ಲಿ ಟೋಟಲ್ 100% ಜಾಸ್ತಿ ಆಗುತ್ತೆ. ಮುಂದಿನ ಪ್ರಶ್ನೆ ಇದು ಅದೇ ಥರ ಇದೆ, ನೀವು ಮಾಡಿ ಇದನ್ನು. ಇಫ್ ದ ಸ್ಯಾಲರಿ ಆಫ್ ಚರಣ್ ಈಸ್ 25% ಲೆಸ್ ದ್ಯಾನ್ ಸಮರ್ಥ್, ದೆನ್ ಸ್ಯಾಲರಿ ಆಫ್ ಸಮರ್ಥ್ ಈಸ್ ವಾಟ್ ಪರ್ಸೆಂಟೇಜ್ ಮೋರ್ ದ್ಯಾನ್ ದಟ್ ಆಫ್ ಚರಣ? ಚರಣ್ನ ಸಂಬಳವು ಸಮರ್ಥನ ಸಂಬಳಕ್ಕಿಂತ ಶೇಕಡ 25 ಆಗಬೇಕು. ಶೇಕಡ 25 ಕಡಿಮೆ ಇದೆ. ಹಾಗಾದರೆ ಸಮರ್ಥನ ಸಂಬಳವು ಚರಣ್ನ ಸಂಬಳಕ್ಕಿಂತ ಎಷ್ಟು ಜಾಸ್ತಿ ಇದೆ ಅಂತ ಪ್ರಶ್ನೆ. ಈ ಪ್ರಶ್ನೆಗೆ ನಿಮ್ಮ ಹೆಸರಾಕಿ, ನಿಮ್ಮ ಹೆಸರು, ನಿಮ್ಮ ಊರ ಹೆಸರು, ಪ್ರಶ್ನೆ ಸಂಖ್ಯೆ 21, ನಿಮ್ಮ ಉತ್ತರ ಹಾಕಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಲ್ಲರ ಕಮೆಂಟ್ಸನ್ನು ಅಬ್ಸರ್ವ್ ಮಾಡ್ತೀನಿ ನಾನು. ನಿಮಗೆ ಕಮೆಂಟ್ ಮಾಡಿದ್ದೀರಾ ಅಂದರೆ ಅರ್ಥ ಆಗಿದೆ ಅಂತೇಳಿ. ಏನಾದರೂ ಡೌಟ್ಗಳಿದ್ರೆ ಖಂಡಿತ ಇದೇ ಪ್ರಾಬ್ಲಮನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡ್ತೀನಿ. ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಎಲ್ಲರಿಗೂ ಅರ್ಥ ಆಗಿದ್ರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಟಿಲ್ ದೆನ್, ಥ್ಯಾಂಕ್ ಯು, ಬೈ ಬಾಯ್.